ಚಿಕ್ಕಮ್ಮನಿಗೆ ಇವತ್ತು ಡಿಸ್ಚಾರ್ಜ್ ಮಾಡ್ತಾರಂತ. ಹ್ಞೂ ಮಾಡ್ತಾರಣ್ಣ, ಬಾ ಹೋಗೋಣ. ಅಪ್ಪ ಒಂದೇ ಐತೆ, ಹೋಗ್ಬಿಟ್ಟು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಬರೋಣ. ಹೇಳೋಣ ಇವ್ರಿಗೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಇಲ್ಲಿಗೆ ಕರ್ಕೊಂಬರ್ತೀವಿ ಅಂತ ಹೇಳಿ ಪ್ರೀತಿಗೂ ಪಾರುಗೂ ಹೇಳ್ತೀನಿ. ನೀನು ಹೇಳ್ತೀಯಣ್ಣ, ಕರ್ಕೊಂಡು ಬಂದರೆ ಆಯಿತು, ಸ್ವಲ್ಪ ದಿನ ಇರ್ತಾರೆ, ಆಮೇಲೆ ಅಲ್ಲಿಗೆ ಹೋಗ್ತಾರೆ ಅವ್ರ ಮನೆಗೆ. ಇವರಿಬ್ಬರು ತುಂಬ ಕೋಪ ಮಾಡ್ಕೊಂಡಿದ್ದಾರಪ್ಪ. ನಾವು ಸುಗುಣ ಚಿಕ್ಕಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ಕು ನೋಡ್ಕೊಳ್ತಾ ಇರೋದಕ್ಕೂ ಎಲ್ಲ ತುಂಬ ಕೋಪ ಮಾಡ್ಕೊಂಡಿದ್ದಾರೆ ಇವರಿಬ್ರು. ಕೋಪ ಮಾಡ್ಕೊಂಡಿದ್ದಾರೆ ಅಂತಂದರೆ ಏನು ಮಾಡೋಕ್ಕಾಗುತ್ತೆ ಅಣ್ಣ, ನೋಡ್ಕೋಬೇಕಲ್ಲ. ಒಂದು ಸಾರಿ ಹೇಳೋಣ, ಕರೆದ್ಬಿಟ್ಟು ಸುಗುಣ ಚಿಕ್ಕಮ್ಮನ ಇಲ್ಲಿಗೆ ಕರ್ಕೊಂಡು ಬರ್ತೀವಿ, ಸ್ವಲ್ಪ ದಿನ ಹುಷಾರಾಗೋವ್ರಿಗೆ 1 ವಾರ 15 ದಿವಸ ಇಲ್ಲಿ ಇರ್ತಾರೆ, ಆಮೇಲೆ ಅವ್ರ ಮನೆಗೆ ಹೋಗ್ತಾರೆ ಅಂತ ಹೇಳಿ ಹೇಳೋಣ. ಪ್ರೀತಿ ಪ್ರೀತಿ ಏನ್ರಿ? ಸುಗುಣ ಚಿಕ್ಕಮ್ಮಂದು ಇವತ್ತು ಡಿಸ್ಚಾರ್ಜ್ ಮಾಡ್ತಾರೆ, ಕರ್ಕೊಂಡೋಗಿ ಇವತ್ತು ಅಂತ ಹೇಳಿದ್ದಾರೆ. ಅಪ್ಪ ಒಬ್ಬರೇ ಇದ್ದಾರೆ, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಇಬ್ಬರು ಹೋಗ್ತೀವಿ, ಇಬ್ಬರು ಹೋಗ್ಬಿಟ್ಟು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡು ಬರ್ತೀವಿ. ಕರ್ಕೊಂಡು ಬನ್ನಿ, ನಮಗೇನು ಕೇಳ್ತಾ ಇದ್ದೀರಾ ನೀವು? ಕರ್ಕೊಂಡು ಬನ್ನಿ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರೋದು ನೀವು, ಕರ್ಕೊಂಡು ಬರ್ತಾ ಇದ್ದೀರಾ, ಕರ್ಕೊಂಡು ಬನ್ನಿ. ಅಲ್ಲ, ಇಲ್ಲೇ ಇರ್ತಾರೆ ಅಂತ ಅದಕ್ಕೆ 1 ವಾರ 15 ದಿವಸ ಹುಷಾರಾಗೋವರೆಗೂ ಈಗಳಪ್ಪ ಹಾಸ್ಪಿಟ್ಲಿಂದ ಕರ್ಕೊಂಬಂದು ಅಲ್ಲೇ ಬಿಟ್ಟರು ಅವ್ರನ್ನೊಬ್ರನ್ನ ಅನ್ನೋದು ಬೇಡ. ತೋರಿಸಿದಕ್ಕೂ ಸಾರ್ಥಕ ಇರಲ್ಲ ಅದಕ್ಕಾಗಿ 1 ವಾರ 15 ದಿವಸ ಹುಷಾರಾಗೋವರೆಗೂ ಈ ಮನೇಲಿ ಇರ್ತಾರೆ. ಆಮೇಲೆ ಅವರು ಬೇಕಾದರೆ ಅವ್ರ ಮನೆಗೆ ಹೋಗ್ತಾರೆ. 1 ವಾರ 15 ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೇಜಾರಾಗಬೇಡಿ. ಬೇಜಾರಾಗ್ದಂಗೆ ಇರ್ತಾರಾ? ನಾನು ಅವಾಗ ಮಾತಾಡ್ಸಿದ್ದಕ್ಕೆ ನಮ್ಮ ಸುಗುಣ ಚಿಕ್ಕಮ್ಮನ ಬುದ್ಧಿ ನಿನಗೆ ಗೊತ್ತಿಲ್ಲ, ಯಾಕೆ ಮಾತಾಡಿಸ್ತೆ ಅಂತ ಹೇಳಿ ಎಷ್ಟು ರಂಪ ರಾಮಾಯಣ ಮಾಡಿದೆ ನೀನು. ಇವಾಗ ನೋಡು ಚಿಕ್ಕಮ್ಮನ ಮೇಲೆ ಎಷ್ಟು ಪ್ರೀತಿ, ಅದಕ್ಕೆ ಮತ್ತೆ ನಾವೇನು ಮಾತಾಡಬಾರ್ದು ಅನ್ನೋದು ಅಕ್ಕ. ನೋಡಿ ಇವರು ಚೆನ್ನಾಗಿ ಆಗ್ಬಿಟ್ರು, ನಮ್ಮನ್ನ ಇವತ್ತು ಕೆಟ್ಟವ್ರನ್ನೂ ಮಾಡ್ತಾ ಇದ್ದಾರೆ ಇವರು. ನೋಡಿ ಹೇಗೆ ಮಾತಾಡ್ತಾ ಇದ್ದಾರೆ. ಹ್ಞೂ, ಅವತ್ತು ಇಷ್ಟೊಂದೆಲ್ಲ ನಿನಗೆ ಪ್ರೀತಿ ಅಭಿಮಾನ ಇರೋನು, ಅವತ್ತು ಇವಳು ಹೋಗಿ ಮಾತಾಡಿಸಿದಾಗ ನೀನು ಹಂಗೆ ಆಡಬಾರ್ದಾಗಿತ್ತು. ನೀನು ಯಾಕೋ ಅವತ್ತು ಹಂಗೆ ಆಡಿದೆ? ನಾನು ಡೈವರ್ಸ್ ಕೊಡೋ ಲೆವೆಲ್ವರೆಗೂ ಬಂದಿದ್ದೆ. ನಾನು ಡೈವರ್ಸ್ ಕೊಡ್ತೀನಿ ಅಂತ ಹೇಳಿ ತುಂಬ ಅನ್ನಿಸ್ತೆ. ನಾನು ಹೆಂಗೋನೋ ಅದು ಇದು ಹೇಳಿ ಹೆಂಗೋ ಮ್ಯಾನೇಜ್ ಮಾಡಿ ನಿನಗೆ ಸ್ವಲ್ಪ ಕೋಪ ಕಡಿಮೆ ಮಾಡಿದೆ. ಹೆಂಗೆ ಆಡ್ತಾ ಇದ್ದೆ ನೀನು? ಅವಳು ಮಾತಾಡಿಸ್ತಾ ಇರಲಿಲ್ಲ, ಅವಳ ಮೇಲೆ ಎಷ್ಟು ಆಡ್ತಾ ಇದ್ದೋ ನೀನು. ಇವಾಗ ನೋಡು ಎಷ್ಟು ಚೆನ್ನಾಗಿ ಆಗ್ಬಿಟ್ರಿ, ಚಿಕ್ಕಮ್ಮನ ಮೇಲೆ ಎಷ್ಟು ಪ್ರೀತಿ ಬಂದ್ಬಿಡ್ತು. ಇಲ್ಲಿ ಕರ್ಕೊಂಬರಬೇಡಿ ನೀವು, ಇಲ್ಲಿಗೆ ಯಾಕೆ ಕರ್ಕೊಬರ್ತೀರಾ? ಪ್ರೀತಿ, ನೀವು ಹೇಳ್ದಂಗೆ ನಾವು ಕೇಳೋಕ್ಕಿಲ್ಲ, ನಾವು ಹೇಳ್ದಂಗೆ ನೀವು ಕೇಳಬೇಕಷ್ಟೇ. ಸುಮ್ಮನೆ ವಾದ ಮಾಡಬೇಡ. ಏನೋ ಅವಾಗ ತುಂಬ ಸಿಟ್ಟಿತ್ತು, ಆ ಸುಗುಣ ಚಿಕ್ಕಮ್ಮ ಅವಾಗ ಜಂಬ ಪಡ್ತಾಯಿದ್ರು, ಅದಕ್ಕೇ ಆ ಸಮಯದಲ್ಲಿ ನೀನು ಯಾಕೆ ಹಂಗೆ ಹೋದೆ ಅಂತ ಹೇಳಿ ಅವನು ಮಾತಾಡಿದ್ದಾನೆ ಅಷ್ಟೇ. ಆ ಸಿಚುವೇಶನ್ ಹಂಗಿತ್ತು, ಸಿಚುವೇಶನ್ಗೆ ತಕ್ಕಂಗೆ ನಡ್ಕೋಬೇಕು. ಆ ಸಿಚುವೇಶನ್ ಹಂಗಿತ್ತು, ಈ ಸಿಚುವೇಶನ್ ಇರೋದೇ ಬೇರೆ, ಅವಾಗಿದ್ದ ಸಿಚುವೇಶನ್ನೇ ಬೇರೆ. ಏನಾಯಿತು? ಯಾಕೆ ಪ್ರೀತಿ? ಅವ್ರು ಸುಗುಣ ಚಿಕ್ಕಮ್ಮನ ಡಿಸ್ಚಾರ್ಜ್ ಮಾಡಿ ಇಲ್ಲಿ ಕರ್ಕೊಬರ್ತಾರಂತೆ, ಅದಕ್ಕೇನೆ ಅವ್ರ ಹತ್ರ ಎಲ್ಲ ಎಂತೆಂಥ ಮಾತು ಅನ್ನಿಸ್ಕೊಂಡು ನಾವು ಇವತ್ತು ಎಷ್ಟು ಅನ್ನಿಸ್ಕೊಂಡಿದ್ದೀವಿ ಅಂತ ನನಗೆ ಗೊತ್ತು. ಅಂಥವ್ರನ್ನ ಇಲ್ಲಿ ಕರ್ಕೊಂಬರ್ತಾ ಇದ್ದಾರೆ. ಅದಕ್ಕೆ ಪ್ಲೀಸ್ ಕೋಪ ಕಡಿಮೆ ಮಾಡ್ಕೊಳ್ಳಿ, ಏನಾಗೋದಿಲ್ಲ. ನಾವು ಹಾಸ್ಪಿಟ್ಲಿಗೆ ತೋರಿಸಿದ್ಕೂ ಒಂದು ನಮಗೆ ಹೆಸರು ಬರಬೇಕು, ಒಂದು ಸಾರ್ಥಕ ಆಗಬೇಕು, ಒಳ್ಳೇದಾಗಬೇಕು ಅನ್ನೋದಾದರೆ ನಮಗೆ ಇವಾಗ ಒಳ್ಳೇದು ಮಾಡಿದ್ಕೂ ಸಾರ್ಥಕ ಇರೋದಿಲ್ಲ. 1 ವಾರ 15 ದಿವಸ ಅವ್ರು ಹುಷಾರಾಗೋವರೆಗೂ, ಆಮೇಲೆ ಅವ್ರ ಮನೆಗೆ ಅವ್ರು ಹೋಗ್ತಾರೆ. ಪ್ಲೀಸ್ ಅದಕ್ಕೆ ಇವಾಗ ಹಾಸ್ಪಿಟ್ಲಿಂದ ಬರ್ತಾ ಇದ್ದೀವಿ. ಹಾಸ್ಪಿಟ್ಲಿಂದ ಅಷ್ಟೊಂದು ಹುಷಾರು ತಪ್ಪಿರೋರನ್ನ ನೀವು ಹಾಸ್ಪಿಟ್ಲಿಗೆ ಹೋಗಿ ನೋಡಿದ್ರೆ ಗೊತ್ತಾಗೋದು. ನನಗೆ ಎಷ್ಟು ಕೋಪ ಇತ್ತು ಅಂದರೆ ನಮ್ಮ ಸುಗುಣ ಚಿಕ್ಕಮ್ಮನ ಮೇಲೆ ತುಂಬ ಕೋಪ ಇತ್ತು. ಅದಕ್ಕೆ ಅವರು ಬೆಡ್ ಮೇಲೆ ಆ ರೀತಿ ಮಲಗಿರೋದು ಅದೆಲ್ಲ ನೋಡಿಬಿಟ್ಟು ನನಗೆ ತುಂಬಾ ಕೋಪ ಕಡಿಮೆ ಆಯಿತು. ಅವ್ರಿಗೆ ಯಾವ ಸ್ಥಿತಿಲಿದ್ರು ಅಂತಂದರೆ ನೋಡಬೇಕಾಗಿತ್ತು. ನೀವೇ ಕಣ್ಣೀರು ಹಾಕ್ತಾಯಿದ್ರೆ ಅವ್ರನ್ನ ಆ ಸ್ಥಿತಿಲಿ ನೋಡಿದರೆ ತುಂಬ ಬೇಜಾರಾಗಿತ್ತು. ಅದಕ್ಕೋಸ್ಕರ ಏನು ಮಾಡೋಣ, ಹಳೇದೆಲ್ಲ ಮನಸ್ಸಾಗಿ ಇಟ್ಕೊಂಡ್ರೆ ಆಗೋದಿಲ್ಲ ಅಂತ ಹೇಳಿ ನೋಡ್ಕೊಂಡ್ವಿ. ಇವಾಗ ನಾವು ನೋಡ್ಕೊಂಬ ಕರ್ತವ್ಯ ಐತೆ. ಅವತ್ತು ಎಂಥವ್ರೇ ಆಗಲಿ ನಮಗೆ ಒಂದು ತನ್ನ ಮಾಡಿ ನಮಗೆ ಕೈ ತುತ್ತು ತಿನ್ಸವ್ರೆ, ಏನು ಮಾಡೋದು? ಅದನ್ನೆಲ್ಲ ನೋಡ್ಕೋಬೇಕಲ್ಲ, ನೆನಪು ಮಾಡ್ಕೋಬೇಕಲ್ಲ. ಇಂಥ ಸಮಯದಲ್ಲಿ, ಕಷ್ಟದ ಸಮಯದಲ್ಲಿ ನೆನಪು ಮಾಡ್ಕೋಬೇಕಲ್ಲ ಅದಕ್ಕೆ. ಅಲ್ಲ ಈಗ ಹೇಳೋದು ನೋಡು, ಕಷ್ಟದ ಸಮಯ ಅಂತ ಹೇಳಿ. ಅವಾಗೆಲ್ಲ ಕಷ್ಟದ ಸಮಯ ಇರಲಿಲ್ಲ, ಅವಾಗೆಲ್ಲ ನಾ ಕೈ ತುತ್ತು ತಿಂದಿರೋದು ನೆನಪಿರಲಿಲ್ಲ, ಈಗೆಲ್ಲ ಬಂದುಬಿಟ್ಟವೆ. ನನ್ನ ಎಷ್ಟು ಇದು ಮಾಡಿದ ನೀನು. ಸಖತ್ತು ನನಗಂತೂ ಎಷ್ಟು ಅವಮಾನ ಮಾಡಿದ್ದೆ ಅಂದರೆ ನಿಜ. ನನ್ನ ನೀವು 2 ತಿಂಗಳು ಸತಾಯಿಸಿದ್ದು ಬಂದು 1.5 ತಿಂಗಳು 2 ತಿಂಗಳಾದರೂ ನಾನು ಡೈವರ್ಸ್ ಕೊಡ್ತೀನಿ ಅಂತ ಹೇಳಿ ಡೈವರ್ಸ್ ಅಂತ ಹೋಗಿತ್ತು ನಮ್ಮಿಬ್ಬರ ಮಧ್ಯೆ ಜಗಳ. ಎಷ್ಟು ನೀವು ಹಂಗೆ ಆಡಿದ್ರಿ, ಏನೋ ಮಾತಾಡಿಸ್ದೆ, ಅವ್ರ ಹತ್ರ ಇದ್ದೆ, ಅವ್ರ ಜೊತೆ ಇದ್ದೆ ಅಂತ ಹೇಳಿ ನೀವು ಎಷ್ಟು ರೇಗಾಡಿದ್ರಿ. ಇವತ್ತು ನೋಡು ಗನ್ವಾಗಿ ನೀವು ಇದು ಮಾಡ್ತಾ ಇದ್ದೀರಾ, ನೀವು ಕರ್ಕೊಂಬರ್ತೀವಿ ಅಂತ ಹೇಳ್ತಾ ಇದ್ದೀರಾ. ಸುಮ್ಮನೆ ಮಾತಾಡಬೇಡಿ ನೀವಿಬ್ರು, ಎಕ್ಸ್ಟ್ರಾ ಮಾತು ಬೇಡ. ನಾವು ಹೇಳ್ದಂಗೆ ಕೇಳಬೇಕಷ್ಟೇ. ನೀವೇನು ಹೇಳ್ದಂಗೆ ನಾವು ಕೇಳಬೇಕಾಗುತ್ತೆ, ನಾವು ಹೇಳ್ದಂಗೆ ನೀವು ಕೇಳಬೇಕಷ್ಟೇ. ಕರ್ಕೊಂಡು ಬರ್ತೀವಿ, ನೋಡ್ಕೋಬೇಕು, 1 ವಾರ 15 ದಿವಸ ನೋಡ್ಕೋಬೇಕಷ್ಟೇ. ನಡಿಯೋವಿಕೆ ಇವ್ರು ಹೇಳ್ದಂಗೆಲ್ಲ ಕೇಳ್ಕೊಂಡು ಇವರೇನೇನು ದುಡ್ಕೊಬಂದು ಆಗಂಗಿದಾರ? ದುಡಿಯೋದು ನಾವು ಹೇಳ್ದಂಗೆ ಕೇಳಬೇಕು. ಅಪ್ಪನೂ ಹೇಳಿದ್ದಾರೆ ಮನೆಗೆ ಕರ್ಕೊಂಡು ಹೋಗೋಣಪ್ಪ 1 ವಾರ 15 ದಿವಸ ಇರಲಿ ಅಂತ ಹೇಳಿ. ಅಪ್ಪ ಹೇಳಿದ್ಮೇಲೆ ನಿಮ್ದೇನು ಮಾತು ದೊಡ್ಡದಾಗಿ? ಸುಮ್ಮನೆ ಹೇಳ್ದಂಗೆ ಕೇಳಬೇಕಷ್ಟೇ. ನೀವು ಡಿಸ್ಚಾರ್ಜ್ ಆಗ್ತಾಯಿತ್ತು, ಇವಾಗ ಹೋಗಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡು ಬರ್ತೀವಿ. ಹೇಳಿದ್ರೆ ಹಂಗೆ ಹಿಂಗೆ ಅಂತ ಮಾತಾಡೋದು ನೋಡು. ಕಷ್ಟ ಎಲ್ರಿಗೂ ಬರುತ್ತೆ, ಕಷ್ಟದ ಸಮಯದಲ್ಲಿ ಭಾಗಿಯಾಗಬೇಕು ಯಾರಿಗೇ ಆಗಲಿ. ಅವ್ರ ಸುಖದಲ್ಲಿ ನಾವು ಭಾಗಿಯಾಗಲಿಲ್ಲ ಅಂದರೆ ಕಷ್ಟದಲ್ಲಿ ಭಾಗಿಯಾಗಬೇಕು. ಬಾಣ ಹೋಗೋಣ.
ಅಲ್ಲ ನೋಡಕ್ಕ, ಅವಾಗ ಮಾತ್ರ ಹೆಂಗೆ ಮಾಡಿದ್ರು, ಇವಾಗ ನೋಡು ಅವ್ರವ್ರವ್ರು ಚೆನ್ನಾಗಿ ಆಗ್ಬಿಟ್ರು. ಹೆಂಗೆ ಆಗ್ಬಿಟ್ರು ನೋಡು. ಅಬ್ಬಾ ಭಾರಿ ಇದ್ದಾರೆ. ವಿಕ್ಕಿ ನಾನು ಅವಾಗ ಹೋಗಿ ಮಾತಾಡ್ಸಿದ್ದಕ್ಕೆ ಎಷ್ಟು ಮಾತಾಡಿ ಎಷ್ಟು ರಂಪ ರಾಮಾಯಣ ಮಾಡ್ದ. ಇವಾಗ ನೋಡಿ ಯಾವ ರೀತಿ ಇದ್ದಾನೆ. ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ, ಹುಷಾರಿಲ್ವಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ, ನೋಡ್ಕೋಬೇಕಲ್ಲ ಅದಕ್ಕೋಸ್ಕರನ. ಇವಾಗ ಸುಮ್ಮನೆ ನೋಡ್ಕೊಂಡಿದ್ಕೋ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ಕೋ ಸಾರ್ಥಕ ಇರೋದಿಲ್ಲ. ಅದಕ್ಕೆ ಬಿಡು, ಒಂದು ವಾರ 15 ದಿವಸ ಬಿಡು ಪ್ರೀತಿ. ಅವ್ರನ್ನ ಅಂದಿರೋ ಮಾತುಗಳು ನೆನೆಸ್ಕೊಂಡ್ರೆ ಈಗಲೂ ಮೈಯೆಲ್ಲ ಉರಿತೈತೆ ಅಂತ ಮಾತಾಡ್ತಾರೆ. ಚೆನ್ನಾಗಿದ್ದಾಗ ಹೆಂಗೆ ಮಾತಾಡ್ತಾರೆ ಅಂದರೆ ಹಂಗೆ ಮಾತಾಡ್ತಾರೆ ಅವರು. ಬಿಡು ಪ್ರೀತಿ, ಏನು ಮಾಡೋಕ್ಕಾಗುತ್ತೆ, ಆಗೋದಾಗ್ಬಿಟ್ಟೈತೆ, ಯಾಕೆ ಬೇಜಾರಾಗ್ತೀಯ ಬಿಡು. ಅವರು ಅಷ್ಟೊಂದು ಹೇಳ್ತಾ ಇರಬೇಕಾದ್ರೆ ನೀನು ವಾದ ಮಾಡೋದು ಸರಿ ಇಲ್ಲ. ಏನಾದರೂ ಮಾಡಿ ಕಂಪ್ಲೇಂಟ್ ಬಿಡು. ಅವ್ರಿಗೆ ಬೇಕಾದಾಗ ಕರ್ಕ ಬರ್ತಾರೆ, ಅವ್ರಿಗೆ ಬ್ಯಾಡ್ದಿಲ್ಲ ಕಳಿಸ್ತಾರೆ. ಸುಮ್ಮನೆ ಇವಾಗ ಯಾಕೆ, ನೀವೇನು ದುಡಿಯೋಂಗಿಲ್ಲ ಏನಿಲ್ಲ. ಅವ್ರು ದುಡಿತಾರೆ ಅಂದಮೇಲೆ ಅವ್ರ ಮಾತು ಕೇಳಲೇಬೇಕು. ಏನು ಮಾಡೋದು. ಅದೇ ಮತ್ತು ನಾವೇನಾದರೂ ದುಡ್ದಿದ್ರೆ 4 ಕಾಸು ಬೆಲೆ ಇರೋದು. ಮನೆಯಾಗಿರ್ತೀವಲ್ಲ ನಾವಿಬ್ರು, ಅದಕ್ಕೆ ನಮ್ಮಿಬ್ಬರನ್ನ ಸಾದ್ರ ತಗೊಂಡಿದ್ದಾರೆ. ಇನ್ನೇನು ಅವರು ದುಡಿತಾರೆ ಅಂದಮೇಲೆ ಅವ್ರು ಹೇಳ್ದಂಗೆ ಕೇಳ್ಬೇಕಣಕ್ಕ. ಕೇಳಲಿಲ್ಲ ಅಂತಂದರೆ ವಿಧಿ ಇಲ್ಲ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡಿರ್ಬೇಕು ಅಷ್ಟೇ. ಕರ್ಕೊಂಬರ್ಲ ಬಿಡು, ಇನ್ನೇನು ಮಾಡೋದು. ನಾನು ವಾದ ಮಾಡೋಕ್ಕೋದ್ರೆ ವಿಕ್ಕಿ ಅವ್ರು ನೋಡಲಿಲ್ವ ಹೆಂಗೆ ಸಿಟ್ಟಾದರು. ಲಿಕ್ಕಿನೂ ಹಂಗೆ ಹೆಂಗೆ ಸಿಟ್ಟಾದರು. ಅಯ್ಯೋ ಇಬ್ಬರು ತುಂಬ ಸಿಟ್ಟಾಗ್ಬಿಟ್ರು. ಅಯ್ಯೋ ಏನಂಗೆ ಇವಾಗ ಚಿಕ್ಕಮ್ಮನ ಮೇಲೆ ತುಂಬ ಪ್ರೀತಿ. ಅವರು ಅಮ್ಮನ ಬುದ್ಧಿ ಎಂಥದಂತ ಗೊತ್ತಾದ್ಮೇಲೆ ಇನ್ನೇನು ಇನ್ನೂ ಗೊತ್ತಾಗುತ್ತಡಿ. ಇಲ್ಲಿ ಬಂದ್ರೂ ಕರ್ಕೊಂಬಂದ್ರೂ ಇನ್ನೂ ಎಷ್ಟು ಅವತಾರಗಳು ಮಾಡ್ತಾಳೋ, ಎಷ್ಟೆಷ್ಟು ಅವಳು ಅವತಾರ ಮಾಡ್ತಾಳೋ, ಇನ್ನೂ ಎಷ್ಟು ನಾಟಕ ಆಡ್ತಾಳೋ ಅನಿಸುತ್ತೆ ನನಗೆ. ಬುದ್ಧಿ ಬಂದಿರ್ಬೋದು. ಇಲ್ಲವಳು ಅವಳು ಸಾಯತ್ತಕ್ಕ ಬುದ್ಧಿ ಬರಲ್ಲ ಅವಳಿಗೆ. ಪ್ರೇಮಕ್ಕ, ನಾನು ಇರೋದೇ ಹೇಳ್ತಾ ಇದ್ದೀನಿ. ನಮ್ಮತ್ತೆ ಅವಳು ಸಾಯೋವರೆಗೂ ಅವಳು ಬುದ್ಧಿ ಬಿಡೋದಿಲ್ಲ. ಸಾಯೋವರೆಗೂ ಅವಳಿಗೆ ಬುದ್ಧಿ ಬರೋದಿಲ್ಲ. ಅವಳಿಗೆ ಏನು ಹೇಳ್ತಾ ಇದ್ದೀರಾ ಸುಮ್ಮನಿರಿ. ಏನೇ ಅಂದ್ರೆ ಅವಳಿಗೆ ಬುದ್ಧಿನೇ ಬರೋದಿಲ್ಲ. ಅವಳಿಗೆ ಎಷ್ಟು ಹೇಳಿದ್ರು ಅಷ್ಟೇ. ಬುದ್ಧಿ ಅಂತೂ ಬರುತ್ತೆ, ಬದಲಾಗಿರ್ತಾಳೆ, ಬುದ್ಧಿ ಬಂದಿರುತ್ತೆ ಅಂದರೆ ಅದು ತಪ್ಪು. ಯಾವುದೇ ಕಾರಣಕ್ಕೂ ಬುದ್ಧಿ ಬಂದಿರಲ್ಲ. ಅವಳಕ್ಕಂತ್ರಿ ಬುದ್ಧಿ ಮಾತ್ರ ಬಿಡೋದಿಲ್ಲ. ಅಂದರೆ ಅದೇನೋ ನಿಜಾನೇ. ಅವ್ರ ಬುದ್ಧಿ ತೋರಿಸ್ತಾರೆ. ಹೆಂಗೆ ನೋಡಿಕೊಂಡ್ರು ನಾಳೆ ಹೊತ್ತಿನಾಗ ಚೆನ್ನಾಗಾದಾಗ ನಮ್ಮನ್ನೇ ಸದ್ರ ಮಾಡಿ ನಮ್ಮನ್ನ ಏನಾದರೂ ಒಂದು ಅಂದ್ಬಿಟ್ಟು ಆಮೇಲೆ ನಮಗೆ ಏನೇ ಕೇಳಿ ಬಯಸ್ತಾರೆ. ಅದು ನಿಜಾನೇ. ಅವ್ರೇನೇ ಅಂದ್ರೂ ಹಂಗೇನೆ ಹಸುಗುಣಕ್ಕ ಸ್ವಲ್ಪ ಅಮ್ಮನ ಬುದ್ಧಿ ತೋರಿಸ್ತಾಳೆ. ಆವಾಗ ಗೊತ್ತಾಗುತ್ತೆ ತಡೆಯವ್ರು ಇಬ್ಬರಿಗೂ. ಈಗ ಸ್ವಲ್ಪ ಚೆನ್ನಾಗಾಗೋವರೆಗೂ ನಾನು ತಪ್ಪು ಮಾಡಿದೆ, ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಗೋಳಾಡೋದ್ರಂಗೆ ಗೋಳಾಡ್ತಾಳೆ. ಆಮೇಲೆ ಅವಳು ಬುದ್ಧಿ ತೋರಿಸೋದು ನಂಬಿಸ್ತಾಳೆ ಎಲ್ಲರನ್ನೂ ಚೆನ್ನಾಗಿ. ಸುಗುಣ ಬದಲಾಗಿದ್ದಾಳಪ್ಪ, ಸುಗುಣ ಒಳ್ಳೆಯವಳಪ್ಪ ಅಂತ ಅನ್ಕೋಬೇಕು. ಹಾಗೆ ಮಾತಾಡಿಕೊಂಡು ಆಗ ಚೆನ್ನಾಗಿರೋದು. ನಂಬಿಸ್ತಾರೆ ಜನ. ಹೇಗೆ ನಂಬಬೇಕು, ಹೇಗೆ ನಂಬಿಸ್ಬೇಕು ಅಂತ ಅವ್ರಿಗೆ ಭಾಳ ಚೆನ್ನಾಗಿ ಐಡಿಯಾ ಐತೆ. ಜನಗಳ ಹತ್ರ ಹೇಗಿರಬೇಕು, ಏನು ಎತ್ತ ಅಂತ ಹೇಳಿ. ನೋಡೋಲ್ಲ ವೀಕ್ಷಕರೇ, ಇವಾಗ ಸುಗುಣ ಅತ್ತೆನ ಇಲ್ಲಿಗೆ ಮನೆ ಬರ್ತೀವಿ ಅಂತ ಹೇಳಿ ಲಿಕ್ಕಿ ವಿಕ್ಕಿ ಇಬ್ಬರು ಹೋಗಿದ್ದಾರೆ. ಅವ್ರ ಬುದ್ಧಿ ಅವ್ರಿಗೆ ಗೊತ್ತಾದಾಗ ಅವ್ರಿಗೆ ಗೊತ್ತಾಗುತ್ತಾಗ. ಇವಾಗ ಸ್ವಲ್ಪ ದಿನ ಹಂಗಿರ್ತಾರೆ. ಅವ್ರ ಬುದ್ಧಿ ಕಚಡ ಬುದ್ಧಿ ತೋರಿಸ್ತಾರೆ ಅವರು. ಅವ್ರು ಏನಂದ್ರೆ ಸಾಯೋವರೆಗೂ ಅವ್ರ ಬುದ್ಧಿ ಬಿಡೋದಿಲ್ಲ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.